ನಡೆದಿರ್ತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು, ಹಾಗೆ ಹಾಲಿ ಲೋಕಸಭಾ ಸದಸ್ಯರು, ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮುಖಂಡರಿಗೆ ಈ ಶುಭ ದಿನದಲ್ಲಿ ಎಲ್ಲರೂ ಕೂಡ ಸ್ವಾಗತ ಮತ್ತೆ ಶುಭಾಶಯ ತಿಳಿಸ್ತಾ, ಕೋಲಾರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಕೋಲಾರ ತಾಲೂಕು KND ಬ್ಯಾಂಕ್ ಸಿಂಪಲ್ ಆಗಿ ಈ ಒಂದು ಕ್ಷೇತ್ರಕ್ಕೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಘೋಷಣೆ ಆದಂತ ಸಮಯಕ್ಕೆ 14 ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಆಯಿತು. ಈ ಸಂದರ್ಭದಲ್ಲಿ 2 ಮೈತ್ರಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು. ನಂತರ 10 ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಆಯಿತು. ಈ ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಎಲ್ಲ ಗೌರವಾನ್ವಿತ ಹಿರಿಯರ ಸಹಕಾರದೊಂದಿಗೆ ಅವರ ಸಲಹೆ ಸೂಚನೆಗಳ ಮೇರೆಗೆ ಕಳೆದ 10-12 ದಿವಸದಿಂದ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಕೂತು ಒಂದು ಸಮನ್ವಯತೆ, ಎಲ್ಲರ ಒಂದು ಸಹಕಾರದೊಂದಿಗೆ ಮೈತ್ರಿ ಅಭ್ಯರ್ಥಿಗಳಾಗಿ 10 ಕ್ಷೇತ್ರ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರು. ಎಲ್ಲ ಅಭ್ಯರ್ಥಿಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕಂತ ಹೇಳಿ ಎಲ್ಲ ಕ್ಷೇತ್ರಗಳು ಕೂಡ ಮೈತ್ರಿ ಅಭ್ಯರ್ಥಿಗಳು ನಮ್ಮ ಮುಖಂಡರನ್ನ ವಿಶ್ವಾಸ ತಗೊಂಡು ಒಗ್ಗಟ್ಟಾಗಿ ಒಮ್ಮತದಿಂದ ಬಹಳ ಶ್ರಮ ವಹಿಸಿ ಹಗಲು ರಾತ್ರಿ ಮತದಾರರ ಹತ್ರ ಹೋಗಿ ಮತ ಕೇಳ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಮೊದಲನೇದಾಗಿ ಯಶಸ್ವಿಯಾಗಿದೆ. ಆ ನಿಟ್ಟಲ್ಲಿ ಇವತ್ತು ಅಂತಿಮವಾಗಿ ಚುನಾವಣೆ ಘೋಷಣೆ ಆಗಿ ಇವತ್ತು ದಿವಸ ಚುನಾವಣೆ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆಯಿತು. ಆ ಸಮಯಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ಏನು ಆ ಒಂದು ಚುನಾವಣಾ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಜೊತೆಯಾಗಿ ಚುನಾವಣಾ ಸಂದರ್ಭದಲ್ಲಿ ಏನು ಭಾಗವಹಿಸಿದ್ರು ಎಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ಒಬ್ಬೊಬ್ರು ಕೂಡ ಅಭ್ಯರ್ಥಿಗಳ ರೀತಿಯಲ್ಲಿ ಕಾರ್ಯಕರ್ತರು ಮುಖಂಡರು ಅಭ್ಯರ್ಥಿ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲ ಕಂಡಿದ್ದೀವಿ. ಇದು ಚುನಾವಣೆ ಏನು ವಿಧಾನಸಭಾ ಕ್ಷೇತ್ರ ಚುನಾವಣೆ ನಂತರ ಮೈತ್ರಿಯಾಗಿ ಕೆಲಸ ಮಾಡ್ಬೇಕಂತ ಹೇಳಿ ದೊಡ್ಡವರ ಹಿರಿಯರ ಆದೇಶ ಆಗಿತ್ತು. ಸಹಕಾರ ಸಂಘಗಳ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದುವರೆದು ಲೋಕಸಭಾ ಚುನಾವಣೆಯಿಂದ ಹಿಡಿದು ಇದುವರೆಗೂ ಕೂಡ ಎಲ್ಲೂ ಕೂಡ ನಾವು ವಿಫಲರಾಗಿಲ್ಲ, ಜಯಶೀಲರಾಗಿದ್ದೇವೆ ಅನ್ನೋದು ಘಂಟಾಘೋಷ ಕೇಳಬೇಕು. ಅದೇ ಹುಮ್ಮಸ್ಸಲ್ಲಿ ಅದೇ ಚೈತನ್ಯದಲ್ಲಿ ನಾವು ದಿವಸ ಚುನಾವಣೆ ಸ್ಪರ್ಧೆಗೆ ಹೊರಟಿದ್ವಿ. ನಮ್ಮ ವಿರೋಧ ಪಕ್ಷಗಳು ಏನು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತವಿದೆ, ಈ ಕಡೆ ಭಾಗ್ಯಗಳನ್ನು ಪೂರೈಸಿದೆ, ಅಭಿವೃದ್ಧಿನೂ ಮಾಡಿದೆ, ಕೇವಲ ಅಧಿಕಾರ ಹಿಡಿಲಿಕ್ಕಷ್ಟ ಮಾತ್ರನೇ ಘೋಷಣೆಯಲ್ಲಿ ಕೂರಿಸ್ಕೊಂಡು ಹೊರಟಿದ್ದಾರೆ. 106 ಕೋಟಿ ನಾವು ಅನುದಾನ ತಂದಿದ್ದೀವಿ ಅಂತೇಳಿ
ಪ್ರಚಾರ ಗಿಡಿಸ್ಕೊಳ್ತಕ್ಕಂಥದ್ದು, ಚಪ್ಪಾಳೆ ಚಿಳ್ಳೆ ಹೊಡಿಸ್ಕೊಳ್ಳಕ್ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ. ಆ ರೀತಿ ಆಗಿದ್ದೆ ಆದ್ರೆ ಸರ್ಕಾರ ರಚನೆ 2 ವರ್ಷ ಆಗಿದೆ, ರಸ್ತೆ ಮಾಡೋದ್ರಲ್ಲಿ ಗುಂಡಿ ಮುಚ್ಚಕ್ಕಾಗಿಲ್ಲ. ಮಳೆ ಬಂದ್ರೆ ರಸ್ತೆಗಳೆಲ್ಲ ಕಾಲುವೆಗಳಾಗಿದ್ದಾವೆ. ಸರ್ಕಾರಿ ಆಸ್ಪತ್ರೆಗಳು ನಾಯಿಗಳ ಮನೆಗಳೊಳಗಡೆ, ಇಲ್ಲಿ ನೋಡಿದ್ರು ಬೀದಿ ನಾಯಿ ಕಾಟ. ಲಂಚ ಮುಕ್ತ ಸರ್ಕಾರ ಮಾಡ್ತೇನೆ ಅಂತ ಹೇಳಿದಂತವರು ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇಷ್ಟೆಲ್ಲ ಅದು ಸಹ ಮತ್ತೆ ಚುನಾವಣೆಯಲ್ಲಿ ಭಾಗವಹಿಸಿ ಜನರಿಗೆ ಆಶ್ವಾಸನೆ ಕೊಡೋದು, ಸುಳ್ಳು ಭರವಸೆ ಕೊಡ್ತಕ್ಕಂಥದ್ದು ನಡೀತಾನೆ ಇದೆ. 1 ಸಾರಿ ಮಾಡ್ಬೋದು, 2 ಸಾರಿ ಮಾಡ್ಬೋದು, ಪದೇ ಪದೇ ಮಾಡ್ಲಿಕ್ಕೆ ಕೋಲಾರ ಜನತೆ ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಆ ಕ್ಷಣಕ್ಕೆ ಒಂದು ಸ್ವಲ್ಪ ಏನೋ ಒಂದು ಟ್ರ್ಯಾಕ್ಟರ್, ಬುಲೆಟ್, ಬೈಕ್ಗಳು ಅಂತ ಯಾಮಾರಿರ್ಬೋದು, ಆದ್ರೆ ಯಾವತ್ತೂ ಕೂಡ ಆ ರೀತಿ ಯಾಮಾರಿಸಲಿಕ್ಕೆ ಆಗೋದಿಲ್ಲ. ಏನು ಚುನಾವಣೆ ಬೆಳಿಗ್ಗೆ ಮೊದಲುಗೊಂಡು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಚುನಾವಣೆ ಅತಿ ಯಶಸ್ವಿಯಾಗಿ ನಡೆದು ಒಟ್ಟು ಷೇರುದಾರರು ಅಂದ್ರೆ ಮತದಾರರು 5,890 ಜನ ಇದ್ರು. ಆದರೆ ಅದರಲ್ಲಿ ಅಂತಿಮವಾಗಿ ಆದೇಶ ಆದಂತ ಸಂದರ್ಭದಲ್ಲಿ ಅರ್ಹ ಮತದಾರರಾಗಿ ಅಂದ್ರೆ ವೋಟಿಂಗ್ ಪವರ್ ಬಂದಂತವರು 988. ಅದರಲ್ಲಿ ಇವತ್ತು ಮತದಾನ ಹೈಯೆಸ್ಟ್ ಗರಿಷ್ಠ ಮತದಾನ ಆಗಿದೆ. ಅದು ಕೂಡ 98%, ಶೇಕಡ 98% ಯಶಸ್ವಿ ಮತದಾನ ಆಗಿದೆ. ಆ ಯಶಸ್ವಿ ಮತದಾನ ಆಗ್ಲಿಕ್ಕೆ ಕಾರಣಕ್ಕಂತ ಎಲ್ಲ ಕಾರ್ಯಕರ್ತರು, ಮುಖಂಡರು, ಜೊತೆಗೆ ಸಹಕಾರ ನೀಡಿದಂತ ಅಧಿಕಾರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು, ಅಭಿನಂದಿಸುತ್ತೇನೆ. ಈ ಸಮಯದಲ್ಲಿ ಎಷ್ಟೇ ಆಮಿಷಗಳು ನೋಡಿದ್ರು ಕೂಡ ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಅವ್ರಿಗೆ ಇಲ್ಲ ಸಲ್ಲದ ಆಮಿಷಗಳು ನೋಡಿದ್ರು. ಹಣಬಲ, ತೋಳುಬಲ, ರಾಜಕೀಯ ಬಲ ಎಲ್ಲರೂ ಪ್ರಯೋಗ ಮಾಡಿದ್ರು. ನಮ್ಮಲ್ಲಿ ಯಾವುದು ಇಲ್ಲಿ ನಾವು ಶಾಸಕರು ಇಲ್ಲ, ನಮ್ಮ ಸರ್ಕಾರವೂ ಇಲ್ಲ. ಆದ್ರೂ ಸಹ ನಮ್ಮ ಶಾಸಕರು, ಸರ್ಕಾರ, ನಮ್ಮ ಒಂದು ಬಲ, ಆರ್ಥಿಕ ಬಲ ಅಥವಾ ಒಂದು ದೈಹಿಕ ಬಲ, ಒಂದು ಶಕ್ತಿ ಏನಂದ್ರೆ ನಮ್ಮ ಕಾರ್ಯಕರ್ತರ ಶಕ್ತಿ, ನಮ್ಮ ಈ ಜನರೇ ನಮ್ಗೆ ಇದು ಸಾಕು. ನಮಗೆ ಈ ಒಂದು ಬೆಂಬಲ ಇದೆಯಲ್ಲ, ಇದು ಸಾಕು ಮುಂದೆ ಬರ್ತಕ್ಕಂಥ ಚುನಾವಣೆ ಎದುರಿಸಿ ಗೆಲ್ಲಲಿಕ್ಕೆ. ಹಾಗಾಗಿ ಅಂತ ಒಂದು ಒಮ್ಮತಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ ಸಂದರ್ಭದಲ್ಲಿ 10 ಕ್ಷೇತ್ರಗಳಲ್ಲಿ ಕೆಲವೇ ಕ್ಷೇತ್ರಗಳು ಕಡಿಮೆ ಮತಗಳ ಅಂತರಗಳಲ್ಲಿ ಸೋಲು ಬಿಟ್ಟರೆ, ಇನ್ನ 6 ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಜಯಶೀಲರಾಗಿ ಕಾರಣವಾದಂತ ಜೆಡಿಎಸ್ ಮತ್ತೆ ಬಿಜೆಪಿ ಎಲ್ಲ ಮುಖಂಡಗಳು, ಎಲ್ಲ ಕಾರ್ಯಕರ್ತರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು, ಅಭಿನಂದನೆ ಇಷ್ಟಪಡ್ತೀನಿ. ಹೆಚ್ಚಿನದಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿ, ಬಿಜೆಪಿಯ ಭಾಗವಾಗಿ ಈ ಭಾಗದ ಮಾಜಿ ಶಾಸಕರು, ಮಾಜಿ ಸಚಿವರು, ನನ್ನ ಆತ್ಮೀಯ ನಿರ್ದೇಶಕರಾದಂತ ವರ್ತೂರ್ ಪ್ರಕಾಶ್ ಅವರು, ಹಾಗೆ ನಮ್ಮ ತಾಲೂಕು ಜೆಡಿಎಸ್ ನ ಅಧ್ಯಕ್ಷರಾದಂತ ಬಾಬುಮನಿಯವರು, ಜಿಲ್ಲಾ ಕಾರ್ಯದರ್ಶಿಗಳಾದಂತ ಬಣಕಳ್ಳಿ ನಟರಾಜಣ್ಣವರು, ವೆಂಕಟೇಶಣ್ಣವರು, ರಘಣ್ಣವರು, ಮತ್ತೆ ನಮ್ಮ ಮುರಾರಣ್ಣವರು, ಹೆಚ್ಚಿನದಾಗಿ ನಮ್ಮ ಜೊತೆನೆ ನಿರಂತರವಾಗಿದ್ದಂತ ಬೆಗ್ಲಿ ಪ್ರಕಾಶ್ ಅಣ್ಣವರು, ಮತ್ತೊಬ್ಬ ನಾಯಕರಾದಂತ ಮುನಿಯಪ್ಪಣ್ಣವರು, ರಾಮಣ್ಣವರು, ಹಾಗೆ ನೆರೆದಿರ್ತಕ್ಕಂಥ ನಮ್ಮ ಮಂಜಣ್ಣವರು, ನಮಗೆ ಹೆಚ್ಚಿನ ಸಹಕಾರ ನೀಡಿದಂತ ಮಂಜಣ್ಣವರು, ಮುನ್ನಾರಣ್ಣವರು, ಹಾಗೆ ಕಿಟ್ಟಣ್ಣವರು, ಎಲ್ಲ ಮುಖಂಡರು ಕೂಡ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿದ್ದಾರೆ. ಅದ್ರಲ್ಲಿ ಯಾರು ಕಡಿಮೆ, ಯಾರು ಹೆಚ್ಚೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಗೆಲುವಾದಂತ ಬೇಲ್ಗಲ್ ಕ್ಷೇತ್ರದಿಂದ ಕೆ ವೆಂಕಟೇಶಣ್ಣವರು, ಚಪ್ಪಾಳೆ ಒಕ್ಕೂರಿ ಕ್ಷೇತ್ರದಿಂದ ಮಂಜುನಾಥ್, ಕಸಬಾದಿಂದ ಅಂಬಿಕಾ ವೆಂಕಟೇಶ್ವರು, ಕ್ಷೇತ್ರದಿಂದ ನಮ್ಮ ಯುವ ನಾಯಕರು, ಕೊಡಗೂರು ಕ್ಷೇತ್ರದಿಂದ ವೆಂಕಟರಮಣ್ಣವರು, ಹಾಗೆ ಸಾಲುಗಳೆಲ್ಲರ ಕ್ಷೇತ್ರ ಅತಿ ಹೆಚ್ಚಿನ ಮತಗಳಂತ ಗೆಲ್ಲುವಂತ
ನರೇಶ್ ಬಾಬು ಅವರು. ಹಾಗೆ ಇದೆಲ್ಲದಕ್ಕಿಂತ ಮೊದಲೇ ಗೆಲುವಾದಂತ ಅವಿರೋಧವಾಗಿ ಆಯ್ಕೆಯಾದಂತ ಡೈರಿ ವೆಂಕಟೇಶಣ್ಣವರು, ಜೊತೆಗೆ ಅವಿರೋಧವಾಗಿ ಆಗಿರುವಂತ ಎಂದಟ್ಟಿ ಶಿವಕುಮಾರ್ ಅವರು, ಎಲ್ಲರೂ ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿಯ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಗೆಲುವಾಗಿದ್ದಾರೆ. ನಮ್ಮಲ್ಲಿ ಅತಿ ಕಡಿಮೆ ಅಂತರಿಂದ ಸೋತಂತ ನಮ್ಮ ಅಭ್ಯರ್ಥಿಗಳು ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿ ಅದು ಆ ಕಡಿಮೆ ಅಂತ ಸೋಲಲ್ಲ, ಅದು ಒಂದು ರೀತಿ ಗೆಲುವೆ. ಆ ನಿಟ್ಟಲ್ಲಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿ ಶ್ರಮ ಹಾಕಿದಂತ ಆ 4 ಜನ ನಮ್ಮ ಮೈತ್ರಿ ಅಭ್ಯರ್ಥಿಗಳು ಕೂಡ ನಾನು ಧನ್ಯವಾದಗಳು ಅಭಿನಂದನೆ ತಿಳಿಸಬೇಕು. ಹಾಗಾಗಿ ಇವತ್ತು ದಿವಸ ಮುಂದೆ ಬರ್ತಕ್ಕಂಥ ಈ ಒಂದು ಅಧ್ಯಕ್ಷರ ಚುನಾವಣೆ ಕೂಡ ಹಾಗೆ ಉಪಾಧ್ಯಕ್ಷರು ಅಧ್ಯಕ್ಷರ ಚುನಾವಣೆ ಕೂಡ ಇದೇ ಒಗ್ಗಟ್ಟು, ಇದೇ ಮೈತ್ರಿಯಲ್ಲಿ ಹೋಗಬೇಕು. ಅಲ್ಲಿ ನಡೆದಿರ್ತಕ್ಕಂಥ ನನ್ನ ಆಯ್ಕೆಯಾದಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನೀವು ಇವತ್ತು ದಿವಸ ಏನು ಸರಿಯಾಗಿ 15 ದಿವಸದಿಂದ ಊಟ ಇದ್ದ ನಿದ್ದೆ ಇಲ್ಲದೆ ಏನು ಶ್ರಮ ವಹಿಸಿ ನಮ್ಮ ಕಾರ್ಯಕರ್ತರು ಬೆಂಬಲಿಗರು ಮತ್ತು ಮುಖಂಡರು ಏನು ಶ್ರಮ ಹಾಕಿ ಗೆಲ್ಲಿಸಿದ್ದಾರೆ. ನಿಮ್ಮ ಮೇಲೆ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಮುಂದೆ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಮೈತ್ರಿಯಲ್ಲಿ ಆಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಸಹಕಾರ ನೀಡ್ತೀರಿ ಅಂತ ಭಾವಿಸಿದೆ. ಯಾವುದೇ ರೀತಿಯಲ್ಲಿ ಗೊಂದಲ ಬೇಕಿಲ್ಲ. ನಾವೆಲ್ಲರೂ ಕೂಡ ಒಂದೇ, ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ, ಯಾರು ಸೋತವರು ಏನಾದೇನು ಅವ್ರ ಕೈಲಿ ಸಮರ್ಥ ಅಂತಲ್ಲ, ಅವರು ಸಮರ್ಥಿದ್ದಾರೆ. ಸಮಯ ಸಂದರ್ಭ ಹಲವಾರು ಕಾರಣಗಳಿಂದ ಸೋತಿರ್ಬೋದು, ಅದು ಬಿಟ್ರೆ ಅದು ಕೂಡ ಒಂದು ಗೆಲುವೆ. ಅವರು ಕೂಡ ನಮ್ಮ ಜೊತೆಯಾಗಿ ನಡೆಸ್ಕೊಂಡು ಹೋಗೋಣ. ಆ ನಿಟ್ಟಿನಲ್ಲಿ ಗೆದ್ದಂತ ಎಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ, ಈ ಒಗ್ಗಟ್ಟು, ಈ ಒಂದು ಶ್ರಮ ಹೀಗೆ ಇರಲಿ. ಬರ್ತಕ್ಕಂಥ ಚುನಾವಣೆ ಇನ್ನು APMC ಬರ್ತದೆ, ತಾಲೂಕ್ ಪಂಚಾಯತ್, ZP ಮತ್ತು ಬೇರೆ ಬೇರೆ ಬರ್ತಕ್ಕಂಥ ಎಲ್ಲಾ ಚುನಾವಣೆ ಕೂಡ ಇದೇ ಒಗ್ಗಟ್ಟಿಂದ 100ಕ್ಕೆ 100 ಪಾಲು ಮೈತ್ರಿ ಗೆಲ್ಲೇಬೇಕು. ಗೆಲ್ತೀವಿ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ನಮ್ಮ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಬಂದು ಭಾಗವಹಿಸಿ ಏನು ಆ ಗೆಲುವು ಕಾರಣ ಆಗುತ್ತಂತ ಎಲ್ಲರೂ ಕೂಡ ಸರ್ವರಿಗೂ ಕೂಡ ಮತ್ತೊಮ್ಮೆ ಶುಭಾಶಯ ಹೇಳ್ಕೊಂತ ಎಲ್ರಿಗೂ ಶುಭ ಆಗಲಿ. ಜೈ ಹಿಂದ್, ಜೈ ಭಾರತ.